ಇದನ್ನು ಒಂದು ವಿಶೇಷ ಕಾಳಜಿ ವಹಿಸಿ ನಮಗೆ ಸಿ ರಸ್ತೆನ ಎಲೆಕ್ಷನ್ ಆದ ತಕ್ಷಣ ಕೇಳ್ಕೊಂಡಿದ್ವಿ. ಇದನ್ನು ನಮ್ಮ ಮಾನ್ಯ ಶಾಸಕರು ಮುತುವರ್ಜಿ ವಹಿಸಿ ನಮಗೆ ಇವತ್ತು ಕೆಲಸ ಮಾಡಿಕೊಟ್ಟೋದಕ್ಕಾಗಿ ಅವ್ರಿಗೆ ಊರಿನ ಪರವಾಗಿ ಧನ್ಯವಾದಗಳು. ಯಾವ್ಯಾವ ರಸ್ತೆ? ಗುಡಿಕೋಟೆ ರಸ್ತೆಯಿಂದ ಅಮ್ನಿಕೇರಿಯಿಂದ NH ವರೆಗೆ ಅನುದಾನ ಎಷ್ಟಾಗಿದೆ? 3,80,00,000. ಇದು ಎಷ್ಟು ವರ್ಷದಿಂದನೂ ಪೆಂಡಿಂಗ್ ಇತ್ತು? ಈಗ ಸಾಹೇಬ್ರು ಇದರಿಂದ ಒಳ್ಳೆಯ ಒಂದು ಕಾಲ ಸುಮಾರು ದಿನಗಳ ಬೇಡಿಕೆ. ಸರ್ ಎಲೆಕ್ಷನ್ ಗೆದ್ದಾಗೆ ಫಸ್ಟ್ ಕೇಳಿದ್ವಿ ನಾವು. ಇವಾಗ ಇದು ಕಕ್ಕುಪ್ಪಿ ರಸ್ತೆಗೆ ಟಚ್ ಆಗುತ್ತಲ್ಲ, ಇದ್ರಲ್ಲಿ ಏನೇನು ಆಗ್ತಿದೆ ಸರ್? ರಸ್ತೆ ಒಂದೇನಾ ಬೇರೆ ಏನಾದ್ರು? ಸರ್ ಕಂಪ್ಲೀಟ್ ಗುಡೆಕೋಟೆ ರಸ್ತೆಯಿಂದ ಟೋಟಲ್ ಇಲ್ಲಿ ಇಲ್ಲಿ ಹಳ್ಳ ಇದೆ. ಮತ್ತೆ ಕೊಟೇಶನ್ ಅವರು ದೊಡ್ಡ ಮನಸ್ಸು ಮಾಡಿ ಅವ್ರದೇ ಹೊಲ ಇದೆ ಅಲ್ಲಿ. ಹೊಲದಲ್ಲಿ ಕೂಡ ಸ್ವಲ್ಪ ಜಾಗ ಕೊಟ್ಟು ತಡೆಗೋಡೆ ಮಾಡಿ, ಯಾಕಂದ್ರೆ 2 ಹಳ್ಳ ಸೇರ್ತದಲ್ಲಿ 2 ಹಳ್ಳ ಸೇರೋದ್ರಿಂದ ನಾವು ರಸ್ತೆ ಮಾಡಿದ್ರೆ ಕೂಡ ಮತ್ತೆ ಅದೇ ಹಳ್ಳದ ನೀರು ಆ ರಸ್ತೆ ಮೇಲೆ ಹೋಗಿ ಮತ್ತೆ ಜನಗಳಿಗೆ ತೊಂದರೆ ಆಗತ್ತೆ ಮನಗಂಡು ಅವರು ಇಂಜಿನಿಯರ್ನ ಕರೆಸಿ ಆಯ್ತಾ ನಮ್ಮ ಹೊಲದಲ್ಲೇ ಈ ತಡೆಗೋಡೆ ಮಾಡಿ ನೀರು ಕರೆಕ್ಟಾಗಿ ಹಳ್ಳದಾಗ ಹೋಗಂಗೆ ಮಾಡಿ ನಮಗೆ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತೇಳಿ ಸ್ವಂತ ಜಾಗನ ಕೂಡ ಮತ್ತೆ ವಿಶೇಷವಾಗಿ ಅಮ್ಮನಕೆರೆ ಗ್ರಾಮಸ್ಥರು ಮುಂಚೆಯಿಂದನೂ ಬೇಡಿಕೆ ಇಟ್ಟು ಶಾಲೆದೊಂದು ಇಟ್ಟಿದ್ರು. ಅದು ಇಮಿಡಿಯೇಟ್ ಆಗಿ ಮೊದಲೇ ವರ್ಷನೇ ಉನ್ನತೀಕರಣ ಮಾಡಿಕೊಟ್ವಿ. ಮತ್ತೆ ಇದು ನನಗೆ ತಿಳಿದಂಗೆ ಸ್ವತಂತ್ರ ನಂತರದಿಂದನೂ ಕಾಲೇಜ್ ರಸ್ತೆ ಮ್ಯಾಪಲ್ಲಿ ಇದ್ರೆ ಕೂಡ ನಮಗೂ ಏನಾದರೂ ಒಂದು ಬೈಪಾಸ್ ಬೇಕು ನೇರವಾಗಿ ಗುಡೆಕೋಟೆ ರಸ್ತೆಯಿಂದ ಹೊಸಳ್ಳಿ ರಸ್ತೆಗೆ ಅಂತಂದ್ರೆ ಯಾವುದೇ ಸಂಪರ್ಕ ಇರಲಿಲ್ಲ. ಇದು ಒಂದು ಸಂಪರ್ಕ ಕೊಂಡಿಯ ತರ ಆಯಿತು. ಮತ್ತೆ ಇಲ್ಲಿ ಬ್ರಿಡ್ಜ್ ಅವಶ್ಯಕತೆ ಇತ್ತು. ಬ್ರಿಡ್ಜು ಪ್ಲಸ್ CC ರಸ್ತೆ. ಈಗ BT ರಸ್ತೆ ಇದೆ ನಮ್ಮ ಅಮ್ಮನಕೆರೆಯಿಂದ ಮರಬು ಕ್ರಾಸ್ವರೆಗೂ, ಅದು ಕೂಡ ತೆಗೆದು ಸುಸಜ್ಜಿತವಾದ ಹಾಳಾಗ್ದಂಗೆ CC ರಸ್ತೆ ಮಾಡಿ. ಸೊ ಊರಿಂದ ಪ್ರಮುಖ ಬೇಡಿಕೆ ಅದು. ಮುಂಚೆ SC ಕಾಲೋನಿಯಲ್ಲಿ ಕೂಡ ಒಂದು 20 ಲಕ್ಷ ಅಮೌಂಟ್ ಹಾಕಿ ಮಾಡಿದ್ದು. ಮತ್ತು ಬಹುಮುಖ್ಯವಾಗಿ ನಮ್ಮ ಬಸವಣ್ಣನ ದೇವಸ್ಥಾನ ಕೂಡ ಅವರು ಈಗಾಗಲೇ ಒಳ್ಳೆ ರೀತಿಯಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಟ್ರಸ್ಟ್ದು ಮತ್ತು 3Dದು ಎಲ್ಲ ಮ್ಯಾಪ್ ತಂದು ನಮಗೆಲ್ಲ ತೋರಿಸಿ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕರಿಸಿ ಸರ್ಕಾರದಿಂದ ಗರಿಷ್ಠ ಮಟ್ಟದ ಅನುದಾನ ಕೂಡ ಆ ದೇವಸ್ಥಾನಕ್ಕೆ ಕೊಡೋಕ್ಕೆ ಈಗಾಗಲೇ ನಾವು ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ. ಅದು ಕೂಡ ಕೊಡ್ತೇವೆ. ಇಲ್ಲಿ ಭಾಳ ಜನಗಳು ಯಾವತ್ತೂ ನಮಗೆ ಬೆಂಬಲ ಕೊಟ್ಟಿರೋಂಥವ್ರು, ಸಹಕಾರ ಕೊಟ್ಟಿರೋಂಥವ್ರು, ಮತ್ತು ಎಲ್ಲರೂ ಒಂದು ತಂಡವಾಗಿ ಒಗ್ಗಟ್ಟು ಪ್ರದರ್ಶಿಸಿ ಬರ್ತಾರೆ ಯಾವತ್ತೂ. ಮತ್ತು ಕೆಲವು ಬೇಡಿಕೆಗಳಿರ್ತಾರೆ. ಅದು ಪ್ರಮುಖ ಬೇಡಿಕೆ ಒಂದು ಈ ರಸ್ತೆ ಆಗಿತ್ತು, ಆಮೇಲೆ ದೇವಸ್ಥಾನ ಆಗಿತ್ತು. ಈಗ ಎರಡೂ ನಾವು ಕೊಡ್ತೇವೆ. ಖಂಡಿತ ಇದು ಒಂದು ರಸ್ತೆ ನಿಜವಾಗ್ಲೂ ನಮಗೂ ಕೂಡ ದೈನಂದಿನ ಓಡಾಡೋದಕ್ಕೆ ನಮಗೂ ಕೂಡ ಉಪಯೋಗ ಆಗ್ತದೆ. ಮತ್ತು ಭಾಳ ಜನ ಸಾರ್ವಜನಿಕರಿಗೆ ಕೂಡ ಇದು ಒಂದು ಹೊಲಗಳಿಗೆ ಹೋಗೋಕ್ಕೆ ಅಷ್ಟೇ ಅಲ್ಲ, ಸಂಪರ್ಕ ಸೇತುವೆ ಆಗ್ತದೆ. ಈ ಕಡೆ ಗುಡೆಕೋಟೆಯಿಂದ ಯಾರಾದರೂ ಹೊಸಳ್ಳಿ ಕಡೆಗೆ ಹೋಗೋರು, ಕಕ್ಕುಪ್ಪಿ ಕಡೆಯಿಂದ ಆಗಿರ್ಬೋದು, ಈಗ ಕಕ್ಕುಪ್ಪಿ ಗ್ರಾಮ ಪಂಚಾಯತಿ ಕೇಂದ್ರ ಕಚೇರಿಗೆ ಇಲ್ಲಿಂದ ಈ ಕಡೆ ಈ ಭಾಗದಿಂದ ಎಲ್ಲ ಓಡಾಡಕ್ಕೆ ಕೂಡ ಮೇನ್ ಲಿಂಕ್ ಆಗುತ್ತೆ. ಯಾಕಂದರೆ ಇಲ್ಲಿ ಇವರು ವಿರುಪಾಪುರಕ್ಕೆ ಹೋಗಬೇಕಿತ್ತು, ಈಗ ನೇರವಾಗಿ ಹೋಗೋದಕ್ಕೆ ಒಂದು ಒಳ್ಳೆ ರಿಮೋಟ್ ಏರಿಯಾ ಆಗೋದು ಈಗ ಕನೆಕ್ಟಿವಿಟಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಕಾಣಬಹುದು. ಅದ್ರ ಜೊತೆಯಲ್ಲಿ ನಮ್ಮ ಕೇಂದ್ರ ಕೂಡ ಉನ್ನತೀಕರಿಸ್ಯಾರ. ಅದ್ರ ಜೊತೆಗೆ 2 ಅಂಗನವಾಡಿ ಶಾಲೆಯನ್ನು ಕೂಡ ಅನುದಾನ ಮಾಡಿಕೊಟ್ಟಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆನೂ ಕೊಟ್ಟಾರೆ. ಅಮ್ಮನಕೆರೆಗೆ ನಾವು ಏನು ಭರವಸೆ ಇಟ್ಟಿದ್ವಿ ಆ ಭರವಸೆನ ಈಡೇರಿಸಿದ್ದಕ್ಕೆ ಊರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ವರ್ಗದ ಮುಖಂಡರ ಪರವಾಗಿ ಅಮ್ಮನಕೆರೆಯ ಬಸವಣ್ಣ ದೈವಸ್ಥರ ಪರವಾಗಿ ನಾವು ನಮ್ಮ ಹೃತ್ಪೂರ್ವಕವಾಗಿ ನಮ್ಮ ಮಾನ್ಯ ಶಾಸಕರಿಗೆ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ನಿಮ್ಮ ಗ್ರಾಮಕ್ಕೆ ಒಂದೇ ಇಷ್ಟು ಕೋಟಿ ಅನುದಾನ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರ? ಯಾರು ಇಮೇಜಿನೇಷನ್ ಮಾಡೋಕ್ಕಾಗಿಲ್ಲ. ಬಟ್ ಇಷ್ಟು ಅನುದಾನ ಇಮೇಜೇ ಮಾಡೋಕ್ಕಾಗಿದ್ದಿಲ್ಲ. ಬಟ್ ಅರ್ಥಪೂರ್ಣವಾಗಿ ಇದು ಸಮಂಜಸವಾಗಿ ಕೊಟ್ಟಾರ. ಆಮೇಲೆ ನಾವು ಅವ್ರಿಗೆ ಚಿರಋಣಿ ಆಗ್ಬೇಕಾಗ್ತದೆ. ಅವರು ಸ್ಥಳೀಯ ಶಾಸಕರಾಗಿರೋದ್ರಿಂದ ಅವ್ರಿಗೆ ನಾಡಿ ಮಿಡಿತ ಗೊತ್ತಿದೆ. ಹಂಗಾಗಿ ಒಂದು ಊರು ನೋಡ್ಬೇಕಂದ್ರೆ ಒಂದು ರಸ್ತೆ ಬೇಕು ಅಂತ ಅವ್ರು ನಾಡಿ ಮಿಡಿತ ಗೊತ್ತಿದೆ. ಹಂಗಾಗಿ ದೇವಸ್ಥಾನಕ್ಕೆ ಮತ್ತೆ ರಸ್ತೆಗೆ ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನಾವು ಅಮ್ಮನಕೆರೆ ನಮ್ಮ ಬಸವೇಶ್ವರ ಯುವಕ ಸಂಘ ಮತ್ತೆ ದೈವಸ್ಥರಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.
ಆಗಕ್ಕೆ ಒಂದೇ ಒಂದು ಕಾರಣ, ಚಿಕ್ಕ ಹಳ್ಳಿ ರಿಮೋಟ್ ಏರಿಯಾ, ಬೈಪಾಸ್ ಇಂದ ಒಳಗೆ ಬಂದ್ರೆ ಇಲ್ಲಿಂದ ಬೇರೆ ಹಳ್ಳಿಗಳಿಗೆ ಹೋಗಕ್ಕೆ ದಾರಿ ಇಲ್ಲ ಅಂತ ಒಂದು ಗ್ರಾಮಕ್ಕೆ 3.5 ಕೋಟಿ 4 ಕೋಟಿವರೆಗೆ ಹಾಕಿದ್ರಲ್ಲ, ಹಾಗಾಗಿ ಇಷ್ಟು ನಿಮ್ ಗ್ರಾಮಕ್ಕೆ ಬರ್ತಿತ್ತ ಅಂತಕ್ಕಂಥ ಕಲ್ಪನೆ ನಿಮಗಿತ್ತ ಅಂತ ಕೇಳಿದ್ದ ಸರ್. ಇದು ನೂರಾರು ವರ್ಷ ಕನಸು ಸರ್. ಇದು ಇವ್ರು ಬಂದ್ಮೇಲೆ ನಾವು ನಿಮ್ಗೆ ಏನ್ ಬೇಕಂತ ಕೇಳಿದಾಗ ನಾವ್ ಏನು ಬೇಡ ಸರ್, ವೈಯಕ್ತಿಕವಾಗಿ ಏನು ಬೇಡ, ನಮಗೇನು ಒಂದು ರಸ್ತೆ ಬೇಕಂದಾಗ ಆ ಕರೆಗೆ ಹೋಗೊಟ್ಟು ಇವತ್ತಿಂದಾಗ ನಮಗೆಲ್ಲರಿಗೆ ಸಹಕಾರ ಮಾಡಿದ್ದಕ್ಕೆ ನಮ್ಮ ಊರಿನ ಪರವಾಗಿ ಇನ್ನೂ ಹೆಚ್ಚಿನ ಧನ್ಯವಾದಗಳನ್ನು ತಿಳಿಸ್ತೀವಿ. ರೈತರ ಪರವಾಗಿ ನಾವು ವಿಶೇಷವಾಗಿ ಇವತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ 60% ಜನ ಬೆಳೆದು ಹೋಗ್ತಾ ಇದ್ದಾರೆ. ಈಗ ಇದ್ದಾರೆ ಉಳ್ಗಳಿದ್ವಿ. ನಾವು ರೈತರ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದ್ರೆ, ಮುಂಗಾರು ಮಳೆ ಬಂದ್ಬಿಟ್ಟು ಬಿತ್ತಿಬಿಟ್ವಿ, 20% ಹೋಯ್ತು, 40% ಉತ್ತಿತ್ತು. ಈಗ ಮಳೆ ಇಲ್ಲದೆ 40% ಹಣಿಗೋಗ್ಬಿಟ್ಟಿದೆ. ಆದಷ್ಟು ಮಾನ್ಯ ಶಾಸಕರು ನಾವು ನಿಂತು ಪಡೆದಿರಂದ್ರೆ ಬರಗಾಲ ಅಂತ ಸಾರ್ಬಿಟ್ಟು, ಆದಷ್ಟು ದಿನ ಬರಗಾಲ ಸಾರ್ಬಿಟ್ಟು ರೈತರಿಗೆ ಸಹಾಯ ಸಹಕಾರ ಮಾಡಿಕೊಟ್ಟು, ಈಗ ನಾವು ಬೆಳೆ ವಿಮೆ ಕಟ್ಟಿದ್ದೀವಿ, ಸರ್ಕಾರ ವತಿಯಿಂದ 7 ರಚನೆ ಮಾಡಿದ್ದೀವಿ. ಆದಷ್ಟು ಬೇಗ ರೈತರಿಗೆ, ನನ್ನೊಂದಲ್ಲ ಸಾರ್ವಜನಿಕರು ಸುತ್ತಮುತ್ತ ಇಡೀ ತಾಲೂಕಿನಲ್ಲಿ ಬರಗಾಲ ಪರಿಸ್ಥಿತಿ ಐತಿ. ಈಗ ದೊಡ್ಡ ಮನಸ್ಸು ಮಾಡಿ ಬರಗಾಲ ಅಂತ ಸಾರ್ಬಿಟ್ಟು ನಮಗೆ ರೈತರಿಗೆ ವಿಮೆ ಕಂತು ಕಟ್ಟಿದ್ದೀವಿ, ಕೊಡಿಸಿಕೊಟ್ಟು ರೈತರನ್ನು ಉಳಿಸ್ಕೊಳ್ಬೇಕಂತೆಲ್ಲ ಈ ಸಂಬಂಧದಲ್ಲಿ ರೈತರಿಗೆ ಮಾನ್ಯ ಶಾಸಕರಿಗೆ ಇವರಿಗೆ ಅಲ್ಲಿ ತೋರಿಸ್ತಿದ್ದಾರೆ, ಸ್ವಲ್ಪ ನೋಡ್ರಿ, ಅದೇ ತೆಗಿತದ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಯ್ತಾ, ಉಜಿನಿ ಮಠದ್ದು ಆಯ್ತಾ, ನಮ್ಮ ಕ್ಷೇತ್ರಗಳಲ್ಲಿ ಕೆರೆ ಉಳು ತೆಗೆಯೋದು 74 ಕೆರೆದ್ರದ್ದು ಆಯ್ತಾ, ಉಜಿನಿ ಮಠದ್ದು, ಮತ್ತೆ ರಾಜೀವ್ ಗಾಂಧಿ ವಸತಿ ಭಾರಿ ವಸತಿದು ಪ್ರಾಬ್ಲಮ್ ಆಯ್ತು, ವಸತಿದು ಅಂತೇಳಿ. ಆಮೇಲೆ ಈ ಕೂಡ್ಲಿಗಿ ಟೌನ್ ಒಳಚರಂಡಿದು, ಆಮೇಲೆ ಕೂಡ್ಲಿಗಿ ತಾಲೂಕಿನ ಬರಪೀಡಿತ ಗುರುತಿಸ್ಬೇಕಂತ ಹೇಳ್ಬಿಟ್ಟು ಆಯ್ತಾ, ಸುಮಾರು 11 ಪತ್ರಗಳನ್ನು ತಗೊಂಡು ಹೋಗಿ ಎಲ್ಲ ತಾಲೂಕಿಗೆ ಬೇಡಿಕೆ ಆಗಿರೋಂಥದ್ದನ್ನ ಆಯ್ತಾ ಎಲ್ಲ ಈಗಾಗಲೇ ಬರೆಸಿ ಆದೇಶ ಹೊರಡಿಸೋಕ್ಕೆ ರೆಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಆಯ್ತಾ, ಈಗ ನಾವು ಯಾರ್ಯಾರು ಗುಳೆ ಹೋಗ್ತಾರೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಂಡ ರಚನೆ ಮಾಡಿ ಪ್ರತಿ ಕುಟುಂಬನ ಐಡೆಂಟಿಫೈ ಮಾಡಿ ಗುರುತಿಸಿ, ಎಲ್ಲೆಲ್ಲಿ ಯಾವ ಊರುಗಳಲ್ಲೇ ಎಷ್ಟೆಷ್ಟು ಕುಟುಂಬಗಳಲ್ಲೂ ಯಾವ ಊರಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತೇಳಿ ಅವನ್ನೆಲ್ಲ ಗುರುತಿಸಿ ಆಯ್ತಾ, ಅವರು ಏನು ಸಹಕಾರ ಬೇಕು ಮತ್ತು ಅವ್ರನ್ನ ಉಳಿಸ್ಕೊಳ್ಳೋಕೆ ಏನು ಮಾಡ್ಬೇಕನ್ನೋದನ್ನ ಸಮಗ್ರವಾಗಿ ನಾನೀಗಾಗಲೇ ವಿಧಾನಸಭೆ ಕಾರ್ಯದರ್ಶಿಗಳು ಕೂಡ ಪತ್ರ ಕೊಟ್ಟಿದ್ದೀನಿ. ಈ ಗುಳೆ ಹೋಗೋದ್ರ ಬಗ್ಗೆ, ನಮ್ಮ ತಾಲೂಕಿಂದ ಗುಳೆ ಹೋಗೋದ್ರ ಬಗ್ಗೆ ನನಗೆ ವಿಶೇಷವಾಗಿ ಮಾತಾಡೋದಕ್ಕೆ ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಬೇಕಂತೇಳಿ ನಾನು ಈಗಾಗಲೇ ಪತ್ರ ಕೂಡ ಕೊಟ್ಟಿದ್ದೀನಿ ಆಯಿತಾ. ಸೊ ಇದ್ರ ಬಗ್ಗೆ ನಾನು ಕೂಡ ಈಗಾಗಲೇ ಗಮನ ಹರಿಸಿದ್ದೀನಿ. ಸೊ ನಿಮ್ಮ ಗಮನಕ್ಕೆ ಇದ್ರದ್ದು ಮತ್ತು ಇದ್ರೊಂದು ಈ ಒಂದು ಗ್ರ್ಯಾಂಟ್ದು ಇದ್ರದ್ದು ನಾನು ಒಂದು ನಮ್ಮ ಈಗ ಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಈಗ ಹಾಲಿ ಇರುವಂಥ DK ಶಿವಕುಮಾರ್ ಸಾಹೇಬರಿಗೆ ಕೂಡ ಮತ್ತು ನಮ್ಮ ಮಾಜಿ KKRDB ಚೇರ್ಮನ್ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಧನ್ಯವಾದ ಹೇಳಲೇಬೇಕಾಗ್ತದೆ. ಯಾಕೆಂತಂದರೆ ಇದು ಒಂದು ವಿಶೇಷ ಅನುದಾನ, ಉಳಿಕೆ ಹಣ, KKRDBಯಲ್ಲಿ ಉಳಿಕೆ ಹಣ ಅದು ಎಸ್ಪೆಷಲಿ SCP TSP ಜಾಸ್ತಿ ಉಳಿದಿರ್ತದೆ. ಅದರದ್ದು ಜನರಲ್ಲಲ್ಲಿ ಉಳಿದಿರೋದು ಭಾಳ ಕಷ್ಟ. ಅದು ಯೂಶಲಿ ಖರ್ಚಾಗ್ಬಿಡ್ತದೆ, ಬೇಗ ಭಾರಿ ಕಷ್ಟ ಸಿಗೋದು. ಸುಮಾರು 10 ವರ್ಷದಿಂದ ಉಳಿದಿರೋದನ್ನ ಕ್ರೋಢೀಕರಿಸಿ ಸ್ವಲ್ಪ 10 ಲಕ್ಷ 5 ಲಕ್ಷ ಎಲ್ಲೆಲ್ಲಿ ಉಳಿದಿರ್ತದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಇವತ್ತು ನೀವು ನೋಡ್ತಾ ಇರಬೇಕು. ಇವತ್ತು ಪೂಜೆಗಳಿರೋದು ಅಮ್ಮನ ಕೆರೆದು ಜನರಲ್ ಅಮೌಂಟ್, ಸಾಸ್ಲವಾಡೋದು ಜನರಲ್ ಅಮೌಂಟ್, ಹಿರೇಹೆಗ್ಡಾಳ್ದು ಜನರಲ್ ಅಮೌಂಟ್. ಸೊ ಇವೆಲ್ಲವೂ ಅಲ್ಲಿ ಕೂಡ 1 ಕೋಟಿ 10 ಲಕ್ಷ ಅಮ್ಮನಿಗೆ ಹಿರೇಹೆಗ್ಡಾಳ್ದು, 80 ಲಕ್ಷ ಸಾಸ್ಲವಾಡೋದು. ಸೊ ನಮಗೆ ಈ SCP TSP ಉಳಿಕೆ ಹಣ ಸಿಗ್ತದೆ, ಆದರೆ ಜನರಲ್ ಸಿಗೋದು ಭಾಳ ಕಷ್ಟ. ಆ ಉಳಿದಿರೋದನ್ನ ಆಯಿತಾ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಈಗ DK ಸಾಹೇಬ್ರ ಗಮನಕ್ಕೂ ಆ ಫೈಲು ಇನ್ನೂ ಸೈನ್ ಆಗಿರಲಿಲ್ಲ, ಗಮನಕ್ಕೆ ತಂದಾಗ ಈ ಥರ ಭಾಳ ಎಸ್ಪೆಷಲಿ ಜನರಲ್ ಇರೋ ಜಾಗದಲ್ಲಿ ನಮಗೆ ಹೆಗ್ಡಾಳಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಮೇನ್ ರೋಡು ಇನ್ನೂ ಆಗಿಲ್ಲ ಅಂತೇಳಿ, ಮತ್ತು ಸಾಸ್ಲವಾಡ ಕೂಡ ಮುಖ್ಯ ರಸ್ತೆ ಕೂಡ ಇಷ್ಟುವರೆಗೂ CC ಕಂಡಿಲ್ಲ ಅಂತೇಳಿ ಹೇಳಿದಾಗ ಆಯಿತಾ, ಯಾರ್ಯಾರಿಗೂ ಅದನ್ನು ಡಿವೈಡ್ ಮಾಡಿರೋದನ್ನ ಇಲ್ಲ ಅವನು ಭಾಳ ಒಳ್ಳೆಯ ರೀತಿಯಿಂದ ಬೇಡಿಕೆ ಇಟ್ಟಿದ್ದಾನೆ, ಅವ್ರು ಗೌರವಿಸ್ಬೇಕಂತ ಹೇಳ್ಬಿಟ್ಟು ಇಬ್ಬರು ನಮಗೆ ಸಹಕಾರ ಕೊಟ್ಟರು. ಇದಕ್ಕೆ ನಮ್ಮ ಸರ್ಕಾರದ ಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ DK ಸಾಹೇಬರಿಗೆ ಮತ್ತು ಅಜಯ್ ಸಿಂಗ್ ಸಾಹೇಬರಿಗೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳು, ತಾಲೂಕಿನ ಪರವಾಗಿ ಯಾಕೆಂತ 50 ವರ್ಷಗಳಿಂದ ಹೆಚ್ಚು ಕಮ್ಮಿ ಸ್ವತಂತ್ರ ಬಂದಾಗಿದ್ದ ಇದೊಂದು ವಿಶೇಷ ಬಡ ಫಜಿತ, ಅತಿ ಕಷ್ಟವಾದ ರಸ್ತೆ ಇತ್ತು.